ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರೇ, ಇವತ್ತು ವಿಶೇಷವಾಗಿ ಒಂದು ಮಾಹಿತಿ ನಿಮಗೆ ಕೊಡಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಏನಪ್ಪ ಅಂತ ಹೇಳಿದ್ರೆ, ಈ ಕಳೆದ ಸುಮಾರು ಒಂದು ವಾರದ ಹಿಂದೆ ಇಬ್ಬರು ನನ್ನ ಈ ದೀಪಯಕ್ಷಿಣಿಯ ಭಕ್ತರ ಥರ ನಾಟಕ ಮಾಡಿಕೊಂಡು ವೇಷ ಮಾಡಿಕೊಂಡು ನಮ್ಮ ಹತ್ರ ಪ್ರಶ್ನೆ ಕೇಳೋ ಥರ ಬಂದರು. ಬಂದಂಥ ಇಬ್ಬರು ವ್ಯಕ್ತಿಗಳು ಈ ಸ್ಟಿಂಗ್ ಆಪ್ರೇಷನ್ ಅಂಥೇಳಿ ಒಂದು ಕ್ಲಿಪ್ಪನ್ನು ತೊಗೊಂಡಿದ್ದಾರೆ. ನೀವು ಸಾಮಾನ್ಯವಾಗಿ ನೋಡಿರ್ತೀರ, ಒಂದು ದರಿದ್ರ ಚಾನಲ್ ಅದು. ಆ ಚಾನಲಲ್ಲಿ ಬರೀ ಬ್ಲ್ಯಾಕ್ ಮೇಲ್ಗಳು ಮಾಡೋದು, ನಮ್ಮಂಥ ಒಳ್ಳೊಳ್ಳೆ ಜ್ಯೋತಿಷ್ಯರು ಇರ್ತಾರೆ ಅವ್ರನ್ನ ಅದರಲ್ಲಿ ಹಾಕಿ ಅವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡೋದು, ಇಷ್ಟು ಲಕ್ಷ ಕೊಡಿ ಅಷ್ಟು ಲಕ್ಷ ಕೊಡಿ ಅಂತ ಹೇಳೋದು. ಇಂತಹ ಒಂದು ಬರಗೆಟ್ಟ ದರಿದ್ರ ಚಾನಲ್ಲು. ಆ ಚಾನಲಲ್ಲಿ ಒಬ್ಬ ಕೂತಿದ್ದಾನೆ, ಗಡ್ಡ ಎಲ್ಲ ಬಿಟ್ಕೊಂಡು, ಪಕ್ಕ ಲೋಫರ್ ಇದ್ದಂಗೆ ಇದ್ದಾನೆ ನೋಡೋಕ್ಕೆ. ಅಂತಹ ಒಬ್ಬ ವ್ಯಕ್ತಿ ಯಕ್ಷಿಣಿಯ ಬಗ್ಗೆ ಮಾತಾಡ್ತಾನೆ. ನಾನು ಒಂದು ಪಾಡ್ಕಾಸ್ಟ್, ಒಬ್ಬರು ಪಾಪ ಒಳ್ಳೆಯ ಒಬ್ಬ ವ್ಯಕ್ತಿ, ಆತ ನನ್ನನ್ನು ಇನ್ವೈಟ್ ಮಾಡಿದ್ದ. ಗುರುಗಳೇ, ನಿಮ್ಮ ಜ್ಞಾನ ಸ್ವಲ್ಪ ನಮಗೆ ಕೊಡಿ, ನಮ್ಮ ವೀಕ್ಷಕರಿಗೆ ಎಲ್ಲ ನೋಡಬೇಕು, ಅದು ಏನು ಅಂತ ಗೊತ್ತಾಗಬೇಕು, ಯಕ್ಷಿಣಿಯರು ಅಂದರೆ ಏನು ಅದರ ಪ್ರಭಾವ ಏನು ಅಂತಕ್ಕಂಥ ವಿಚಾರ ಗೊತ್ತಾಗಬೇಕು ಅಂತೇಳಿ ನನಗೆ ಕರೆದಿದ್ದರು. ನಾನು ಯಕ್ಷಿಣಿಯ ವಿಚಾರವನ್ನು ಮಾತಾಡಿದ್ದೀನಿ, ಸ್ವಪ್ನ ಯಕ್ಷಿಣಿ ಬಗ್ಗೆ ಮಾತಾಡಿದ್ದೀನಿ. ರಾತ್ರಿ ಕನಸಲ್ಲಿ ಬಂದು ಹೇಳುವಂಥ ದೇವಿಯವಳು ದೀಪ ಯಕ್ಷಿಣಿ ಲೈವಲ್ಲಿ ನನಗೆ ಕಾಣಿಸ್ತಾಳೆ ಅಂಥೇಳಿ ನಾನು ಹೇಳಿದ್ದೀನಿ, ಯಾಕಂದರೆ ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ. ಇನ್ನು ರತಿಪ್ರಿಯ ಯಕ್ಷಿಣಿ ಅಂತಿದ್ದಾಳೆ, ಅದು ನಮಗೆ ಸಿದ್ಧಿ ಇಲ್ಲದೆ ಇರತಕ್ಕಂಥ ವಿಚಾರ, ಆದರೆ ಬೇರೆಯವರು ಸಿದ್ಧಿ ಮಾಡ್ಕೊಂಡಿದ್ದಾರೆ. ಅವರು ಯಾವ ಥರ ವರ್ಕ್ ಆಗುತ್ತಾ, ಯಕ್ಷಿಣಿ ಯಾವ ಥರ ಮಾಡ್ತಾಳೆ ಅಂತ ಕೇಳಿದರೆ, ಹೆಂಡತಿ ಥರ ಇರ್ತಾಳೆ, ಹೆಂಡತಿ ಥರ ಎಲ್ಲವನ್ನು ನೋಡ್ಕೊಳ್ತಾಳೆ ಅಂತಕ್ಕಂಥ ವಿಚಾರವನ್ನು ಹೇಳಿದೆ ನಾನು. ಅಂದರೆ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಆ ಒಂದು ಯಕ್ಷಿಣಿಯ ಸಿದ್ಧಿಯನ್ನು. ಅದ್ರ ಬಗ್ಗೆ ಹೇಳಿದ್ರೆ ಅದನ್ನು ಒಂದಷ್ಟು ಕಟ್ ಮಾಡಿ ಸ್ಟಿಂಗ್ ಆಪ್ರೇಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪೂಜೆದು ಕೇಳಿಬಿಟ್ಟು ಆ ಪೂಜೆಗೆ ರೇಟ್ ಹೇಳಿದ್ರೆ ಅದನ್ನೊಂದು ವಿಡಿಯೋ ಕಟ್ ಮಾಡಿ ಎಲ್ಲ ಎಡಿಟ್ ಮಾಡಿ ತೊಗೊಂಡೋಗಿ ಸ್ಟೇಷನ್ಗೆ ಹೋಗಿ ಸ್ಟೇಷನಲ್ಲಿ ಅಲ್ಲಿ ಕಂಪ್ಲೇಂಟ್ ಕೊಡೋ ಥರ ನಾಟಕ ಮಾಡಿ ಮತ್ತೆ ನಮ್ಮ ಹತ್ರ ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಜೊತೆಗೇನಪ್ಪ ಅಂದರೆ, ನಿಜವಾಗ್ಲೂ ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೆ ಬಹಳ ಹೆಮ್ಮೆ ಬಂದಿದ್ದು ಈ ಒಂದು ಸಂದರ್ಭದಲ್ಲೇ. ಯಾಕಂದರೆ ಅವರು ನ್ಯಾಯವಾಗಿ ಏನಿದೆ ಅಂತ ಅದರಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗೋಯ್ತು, ಇವರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಈ ತಂತ್ರ ನಿರೂಪಿಸಿದ್ದಾರೆ ಅಂತ. ಪಾಪ ತುಂಬ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ನಮ್ಮ ಈ ಒಂದು ಪಾಡ್ಕಾಸ್ಟ್ ಏನು ನಿರೂಪಿಸಿದ್ದಾರೆ ನಮ್ಮ ರಂಜಿತ್ ಅವರು, ಅವ್ರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರು ಕೂಡ ಪಾಪ ಅಲ್ಲಿಗೆ ಬಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಏನಾಗಿದೆ ಏನು ಎತ್ತ ಅಂತ. ಬೇರೆಯವರಾಗಿದೆ ಅದನ್ನೆಲ್ಲ ಕೊಡಬೇಕು ಅಂತಕ್ಕಂಥ ಅವಶ್ಯಕತೆ ಇರಲಿಲ್ಲ, ಅವ್ರು ಬಂದು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಒಂದೊಂದು ಯಕ್ಷಿಣಿ 64 ಯಕ್ಷಿಣಿಯರು ಇರ್ತಾರೆ. ದರಿದ್ರದವನಿಗೆ ಯಕ್ಷಿಣಿಯರು ಯಾರು ಅಂತಲೇ ಗೊತ್ತಿಲ್ಲ, ಯಾವ್ಯಾವ ಯಕ್ಷಿಣಿ ಏನೇನು ಕೆಲಸ ಮಾಡ್ತಾಳೆ ಅಂಥೇಳಿ ಗೊತ್ತಿಲ್ಲ. ನೋಡಿ, ನಿಜವಾಗ್ಲೂ ಹೇಳ್ತೀನಿ ನಾನು, ಆ ದೇವಿ ಯಕ್ಷಿಣಿ ಇರೋದಾದರೆ ಅವನಿಗೆ ಅವ್ರ ಚಾನಲ್ಗೆ ಏನಾಗುತ್ತೆ ಅಂತಕ್ಕಂಥ ಒಂದು ಪರಿಣಾಮ ಮುಂದಿನ ದಿನಗಳು ಅವರೇ ನೋಡ್ತಾರೆ. ಆ ದೇವಿನೇ ತೋರಿಸ್ತಾಳೆ. ನಾವೇನು ಅವ್ರಿಗೆ ಶಾಪ ಆಗಬೇಕು ಅಂತಲೂ ಇಲ್ಲ, ಏನು ಮಾಡಬೇಕಂತಿಲ್ಲ. ಒಟ್ಟಲ್ಲಿ ಅವ್ರಿಗೆ ಬೆಳೆ ಅಂತೂ ಬೇರಿಲ್ಲ, ₹1 1 ನಯಾ ಪೈಸಾ ಕೊಟ್ಟಿಲ್ಲ. ನಾನು ಹೆಂಗೆ ಕೊಡಲಿ? ಈಗ ನಾನು ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಜನಗಳಿಗೆ ಮೋಸ ಮಾಡಬೇಕಾಗತ್ತೆ, ನಾನು ಅವ್ರಿಗೆ ಟೋಪಿ ಹಾಕಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿದೆ, ಇವತ್ತಿನ ದಿವಸದ ಒಂದು ತುಪ್ಪದ ರೇಟು, ಒಂದು ಅರ್ಧ kg ತುಪ್ಪ ತೊಗೊಂಡ್ರೆ ₹400 ಇವತ್ತು ರೇಟು. ಎಷ್ಟು ಸಾಮಗ್ರಿಗಳು ಬೇಕು, ಒಂದು ಪೂಜೆಗಳು ಪುನಸ್ಕಾರಗಳು ಮಾಡಬೇಕಂದ್ರೆ ಎಷ್ಟು ಸಾಮಗ್ರಿ ಬೇಕು, ಎಷ್ಟು ಜನ ಪುರೋಹಿತರು ಬೇಕು, ಒಂದಷ್ಟು ಆ ಜಾಗಗಳಿಗೆ ಕೊಡಬೇಕು, ದೇವಸ್ಥಾನ ಜಾಗಗಳು ಇರ್ತವೆ ಅದಕ್ಕೆ ದಕ್ಷಿಣೆ ಕೊಡಬೇಕು. ನಮ್ಮದೇ ಆದ ಸಾವಿರಾರು ಕಷ್ಟಗಳಿರುತ್ತೆ. ಗಿಡಮೂಲಿಕೆಗಳನ್ನ, ಪವರ್ಫುಲ್ ಆಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಹಾಕಿ ಮಾಡುವಂಥ ಪೂಜೆಗಳು ನಾವು. ಅಂತಹ ಪೂಜೆ ಪರಿಹಾರಗಳು ಸಾಮಾನ್ಯವಾಗಿ ಯಾರೂ ಕೂಡ ಮಾಡೋದಿಲ್ಲ. ಈಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಸುಮ್ಮನೆ ಕರೆಯೋದು, ಅಲ್ಲಿ ಕೇರಳದಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಅಂಥೇಳಿ ಏನೋ ಒಂದು ಕೊಟ್ಟು ಕಳಿಸೋದು, ಈ ಥರ ಕೆಲಸಗಳನ್ನ ಮಾಡ್ತಾರೆ. ಆದರೆ ನ್ಯಾಯವಾಗಿ ಈ 26 ವರ್ಷದಿಂದ ಬಂದಿರತಕ್ಕಂಥ ಜನಗಳಿಗೆ ಅವ್ರನ್ನೇ ಕರೆಸಿ ಕೂರಿಸಿ ಪೂಜೆ ಮಾಡಿಸಿ ಪರಿಹಾರವನ್ನು ಕೊಟ್ಟು ಸಾಕಷ್ಟು ಜನರಿಗೆ ನಾನು ಆ ದೇವಿ ಯಕ್ಷಿಣಿ ಕಡೆಯಿಂದ ಅನುಕೂಲವನ್ನು ಮಾಡಿಕೊಟ್ಟಿದ್ದೀನಿ. ಇದಕ್ಕೆ ಆ ಜನಗಳು ಯಾರು ನನ್ನಿಂದ ಒಂದು ಪರಿಹಾರ ಪಡ್ಕೊಂಡಿರ್ತಾರೆ ಮತ್ತು ಆ ದೇವಿಗೆ ಶರಣಾಗಿರ್ತಾರೆ, ಅವರೇ ಸಾಕ್ಷಿ ಅದಕ್ಕೆ. ಹಾಗಾಗಿ
ಈ ಒಂದು ಕ್ಲಾರಿಟಿಯನ್ನು ನಾನು ನಿಮ್ಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಮಾಧ್ಯಮ ಬೆಳೆದಿದ್ದೇ ನಿಮ್ಮಿಂದ, ನಿಮ್ಮಗಳ ಒಂದು ಹಾರೈಕೆಯಿಂದ. ಹಾಗಾಗಿ ಇವತ್ತಿನ ದಿವಸ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ಮಾಡೋ ಅವಶ್ಯಕತೆಯೂ ನನಗೆ ಇರಲಿಲ್ಲ. ಆದರೆ ಸುಮಾರು ಜನ ಎಲ್ಲ ಹೇಳಿದ್ರು, ಇಲ್ಲ ಗುರುಗಳೇ ನಿಮ್ಮ ಕಡೆಯಿಂದ ಒಂದು ಕ್ಲಾರಿಟಿ ಬರಲಿ, ಇಲ್ಲ ಮುಂದೆ ಇದೇ ಥರ ಇವರು ನಡ್ಕೊಂಡು ಹೋಗ್ತಾರೆ ಅಂತ. ತುಂಬ ಜನಕ್ಕೆ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಎಷ್ಟೋ ಇವಾಗ ಮಾಧ್ಯಮಗಳಲ್ಲಿ ತುಂಬ ಫೇಮಸ್ ಆಗಿ ಕೂತಿರ್ತಕ್ಕಂಥ ಗುರುಜಿನೇ ಬಿಟ್ಟಿಲ್ಲ. ಅವರು ಏನೇನೋ ಮಾಡಿ ಯಾವುದ್ಯಾವುದೋ ಒಂದು ಇದಕ್ಕೆ ತಗಲಾಕಿ ಎಲ್ಲ ಮಾಡ್ತಾರೆ. ಇವನ್ನೆಲ್ಲ ಗುರುದ್ರೋಹಿಗಳು ಅಂತ ಕರೀತಾರೆ. ಈ ಪ್ರಪಂಚದಲ್ಲಿ ಈ ಥರ ಕೆಲಸಗಳು ಮಾಡೋರು ಯಾವತ್ತಿಗೂ ಕೂಡ ಉದ್ಧಾರ ಆಗೋದಿಲ್ಲ. ಅವ್ರು ಹೇಳ್ತಾರೆ, ನಾನು ಕೋರ್ಟ್ ಕೇಸ್ ಬಗ್ಗೆ ಕೇಳಿದೆ ಅಂತ. ಪೂರ್ತಿ ಅವರು ಏನು ಮಾಡಿದ್ದಾರೆ ಆ ಸ್ಟಿಂಗ್, ಅದನ್ನು ಪೂರ್ತಿ ಎಪಿಸೋಡ್ ಹಾಕೋಕ್ಕೆ ಹೋಗ್ತಾ ಇಲ್ಲ ಅವರಿಗೆ. ಇನ್ನು ನಾನು ಅಪರಾಧ ಮಾಡಿದರೆ ನನ್ನ ಅವರು FIR ಹಾಕಿ ಒಳಗಡೆ ಕಳಿಸ್ಬೇಕಾಗಿತ್ತು. ಅದು ಅವ್ರ ಕೈಲಿ ಸಾಧ್ಯನೇ ಆಗಿಲ್ಲ. ಯಾಕಂದರೆ ಅವ್ರಿಗೆ ಇರ್ತಕ್ಕಂಥ ಒಂದು ದಾರಿ ಇದೆಯಲ್ಲ, ಅದು ಬರೀ ಬ್ಲ್ಯಾಕ್ ಮೇಲ್ ಮಾಡುವ ಒಂದು ತಂತ್ರ ಅಷ್ಟೇ. ಸೊ ಇವರನ್ನು ಮುಂದಿನ ದಿನಗಳಲ್ಲಿ ಆ ದೇವಿ ಪರಮೇಶ್ವರಿ ನೋಡ್ಕೊಳ್ತಾಳೆ, ಸರಿಯಾದ ಶಿಕ್ಷೆಗಳನ್ನ ಕೊಡ್ತಾಳೆ ಅಂತ ಹೇಳಿ ನಂಬ್ತಾ, ಆ ದೀಪಯಕ್ಷಿಣಿ ನನ್ನ ಕಡೆ ಇದ್ದಾಳೆ. ಅವಳು ಇವತ್ತಿಗೂ ಹೇಳ್ತಾ ಇದ್ದಾಳೆ ಪ್ರತ್ಯಕ್ಷವಾಗಿ, ನೀನೇನು ಹೆದರಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳು ಮುಂದೆನೇ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಸೊ ನೀವು ಯಾವತ್ತಿಗೂ ಕೂಡ ಈ ಥರದ ಒಂದು ಬ್ಲ್ಯಾಕ್ ಮೇಲ್ ವಿಡಿಯೋಗಳು ಬಂದರೆ ಅದ್ರ ಬಗ್ಗೆ ನಿಮಗೆ ಎಚ್ಚರ ಇರಲಿ. ನಿಮಗೂ ಕೂಡ ಜೀವನದಲ್ಲಿ ಏನಾದರೂ ಈ ಥರ ಇದ್ದರೆ ಸ್ವಲ್ಪ ಎಚ್ಚರವಾಗಿರಿ. ಯಾಕಂತ ಹೇಳಿದ್ರೆ ಇವತ್ತಿನ ಪ್ರಪಂಚದಲ್ಲಿ ಏನಪ್ಪ ಅಂದರೆ, ಯಾರೋ ಒಬ್ಬರು ಮುಂದೆ ಹೋಗ್ತಾ ಇದ್ದಾರೆ, ಒಂದಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಥರದವರೆಲ್ಲ ಹುಟ್ಕೊಳ್ತಾರೆ. ಹಾಗಾಗಿ ಯಾವುದಕ್ಕೂ ನೀವು ತಲೆ ಕೊಡದೇನೆ ನಿಮ್ಮದೇ ಆದ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ದೇವಿಯ ಕಡೆಗೆ ಮನಸ್ಸು ಮಾಡಿ ಒಂದು ಒಳ್ಳೆಯ ಒಂದು ಸಿದ್ಧಿಯನ್ನು ಮಾಡ್ತಾ ಆ ದೇವಿಯನ್ನು ಸ್ಮರಿಸ್ತಾ ನಾವೆಲ್ಲರೂ ಕೂಡ ದೀಪಯಕ್ಷಿಣಿಯ ಕೃಪೆಗೆ ಪಾತ್ರರಾಗೋಣ. ನಮಸ್ಕಾರ.